ಒಂದು ಗುಂಪಿನ ಕಪ್ಪೆಗಳೆಲ್ಲ ಕಾಡಿನೊಳಗಡೆ ಎಗರ್ತಾ ಎಗರ್ತಾ ಸಾಗ್ತಾ ಇದಾವೆ. ಸಾಗ್ತಾ ಇರ್ಬೇಕಾದ್ರೆ ಆ ಗುಂಪಿನಲ್ಲಿದ್ದಂತಹ 2 ಕಪ್ಪೆಗಳು ಒಂದು ಆಳವಾದ ಗುಂಡಿ ಒಳಗಡೆ ಬಿದ್ದೋಗ್ತವೆ. ಮೇಲೆ ಇದ್ದ ಉಳಿದ ಕಪ್ಪೆಗಳೆಲ್ಲ ಆ ಗುಂಡಿಯ ಆಳವನ್ನು ನೋಡಿ, ಅಯ್ಯೋ, ಈ ಗುಂಡಿ ಎಷ್ಟು ಆಳವಾಗಿದೆ ನೋಡಿ, ನಿಮ್ಮಿಬ್ಬರಿಗೂ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಸುಮ್ನೆ ಅಲ್ಲೇ ಇದ್ಬಿಡಿ, ವ್ಯರ್ಥ ಪ್ರಯತ್ನ ಎಲ್ಲ ಮಾಡಕ್ ಹೋಗ್ಬಿಡಿ ಆಯ್ತಾ ಅಂತ ಹೇಳ್ತಿದಾವೆ. ಇದನ್ನ ಕೇಳಿಸ್ಕೊಂಡಂತ ಒಂದು ಕಪ್ಪೆ, ಮುಗೀತು ನನ್ ಕತೆ, ಇನ್ ನನ್ ಮೇಲೆ ಹೋಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತನ್ನ ಪ್ರಯತ್ನ ನಿಲ್ಲಿಸ್ಬಿಡುತ್ತೆ, ಸೋಲನ್ನ ಒಪ್ಕೊಂಡ್ಬಿಡುತ್ತೆ. ಆದ್ರೆ ಇನ್ನೊಂದ್ ಕಪ್ಪೆ ಮಾತ್ರ ಪ್ರಯತ್ನ ನಿಲ್ಸಲ್ಲ. ಕಷ್ಟಪಟ್ಟು ತನಗೆಷ್ಟಾಗುತ್ತೋ ಅಷ್ಟು ಎಗರೋಕೆ ಶುರು ಮಾಡುತ್ತೆ. ಹೇಗಾದ್ರೂ ಈ ಗುಂಡಿಯಿಂದ ನಾನು ಹೊರಗಡೆ ಹೋಗ್ಲೇಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಆದ್ರೆ ಮೇಲಿದ್ದಲ್ಲ ಉಳಿದ ಕಪ್ಪೆಗಳು, ಅವುಗಳು ತಮ್ಮ ಒಟ್ಟುಗುಟ್ಟುವ ಬುದ್ಧಿಯನ್ನ ಬಿಡ್ಲೇ ಇಲ್ಲ. ನೋಡು, ಸುಮ್ನೆ ನಿನ್ನ ಶಕ್ತಿನ ವ್ಯರ್ಥ ಮಾಡ್ಬೇಡ, ಸಾಕು ನಿಲ್ಸು, ನಿನ್ ಕೈಯಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದಾವೆ. ಆದ್ರೂ ಆ ಕಪ್ಪೆ ಪ್ರಯತ್ನನ ಮುಂದುವರಿಸುತ್ತಾ ಕಷ್ಟಪಟ್ಟು ಪಟ್ಟು ಕೊನೆಗೆ ಆ ಗುಂಡಿಯಿಂದ ಮೇಲೆ ಜಿಗದೇ ಬಿಡುತ್ತೆ. ಎಲ್ಲಾ ಕಪ್ಪೆಗಳಿಗೂ ಆಶ್ಚರ್ಯವೋ ಆಶ್ಚರ್ಯ, ಹೇಗಾಯ್ತು, ಹೇಗ್ ಮೇಲೆ ಬಂದ್ಬಿಡ್ತಿದ್ದು ಅಂತ. ವಿಷಯ ಏನು ಅಂದ್ರೆ, ಆ ಮೇಲೆ ಬಂತಲ್ಲ ಕಪ್ಪೆ, ಅದಕ್ಕೆ ಕಿವಿನೇ ಕೇಳ್ಸಲ್ಲ, ಕಿವಿಡು ಕಪ್ಪೆ ಅದು. ಅದಕ್ಕೆ ಮೇಲಿದ್ದ ಕಪ್ಪೆಗಳು ಹೇಳಿದ್ದು ಅದಕ್ಕೆ ಏನು ಕೇಳ್ಸೇ ಇಲ್ಲ. ತನ್ನ ಸ್ನೇಹಿತರೆಲ್ಲ ಮೇಲೆ ನಿಂತ್ಕೊಂಡು ನನಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ, ಮೇಲೆ ಬಾ ಅಂತಿದ್ದಾರೆ ಅಂತ ಅದು ನಂಬ್ಕೊಂಡ್ಬಿಡ್ತು. ಅದೇ ಕಾರಣಕ್ಕೆ ಅದು ಪ್ರಯತ್ನನ ನಿಲ್ಸಿರ್ಲಿಲ್ಲ. ಆ ನಕಾರಾತ್ಮಕ ಮಾತುಗಳನ್ನ ಅದು ಕೇಳಿಸ್ಕೊಂಡೇ ಇರ್ಲಿಲ್ಲ. ಫ್ರೆಂಡು, ನಿಜ ಜೀವನದಲ್ಲೂ ನೀವೇನಾದ್ರೂ ದೊಡ್ಡದಾಗಿ ಸಾಧನೆ ಮಾಡೋಕೆ ಹೊರಟಾಗ ನಿಮ್ಮನ್ನ ಕಾಲ್ ಹಿಡಿದು ಕೆಳಗಡೆ ಎಳೆಯೋಕೆ, ನಿಮ್ಮನ್ನ ಕುಗ್ಗಿಸೋಕೆ ಅಂತಾನೆ ತುಂಬಾ ಜನ ಇರ್ತಾರೆ. ನಿಮಗೆ ಪ್ರೋತ್ಸಾಹ ಕೊಡೋಕೆ ಆಗದೆ ಇದ್ರು ನಿಮ್ಮನ್ನ ಪ್ರತಿ ವಿಷಯದಲ್ಲೂ ಹಂಗಿಸ್ತಾನೆ ಇರ್ತಾರೆ. ನಿಮ್ಮ ಶಕ್ತಿನೆಲ್ಲ ಅಂತ ಜನಗಳಿಗೆ ಸಮಜಾಯಿಷಿ ಕೊಡೋಕೆ ವ್ಯರ್ಥ ಮಾಡಬೇಡಿ. ಅವ್ರ ಮಾತುಗಳನ್ನ ಕೇಳಿಸಿಕೊಳ್ಳದೆ ಜಾಣಕಿಯುಡರಾಗಿ, ಆ ಕಪ್ಪೆ ತರ. ಅದೇನೋ ಹೇಳ್ತಾರಲ್ಲ, ಸಾಧಿಸೋವರೆಗೂ ಕಿವುಡನಾಗು, ಸಾಧಿಸಿದ ಮೇಲೆ ಮೂಕನಾಗು ಅಂತ. ನಿಮ್ಮ ಸಾಧನೆನೇ ಪ್ರತಿಯೊಬ್ಬರಿಗೂ ಉತ್ತರ ಕೊಡುತ್ತೆ ಫ್ರೆಂಡು. ನೀವು ಮಾತಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಅವತ್ತಿನ ದಿನ. ಅಲ್ಲಿವರೆಗೂ ಪ್ರಯತ್ನ ಮಾತ್ರ ನಿಲ್ಲಿಸ್ಬೇಡಿ, ಸಾಕ್ತಾನೆ ಇರ್ಲಿ ನಿಮ್ಮ ಪ್ರಯತ್ನ.